ಕರುನಾಡು ಟ್ರಾವೆಲರ್ ಅಂತ ತರುಣ್ ಬ್ರೋ ಹಂಗೆ ನೋಡ್ತಾ 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 ಬಂದು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಎವ್ರಿಡೀಸ್ ವೆಲ್ಕಮ್ ಬ್ಯಾಕ್ ಫ್ಯಾಮ್. ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ. ಸೊ ಟೈಮ್ ಈಗ 9:55 ಆಗಿದೆ. ಇವತ್ತೇನು ವಿಷಯ ಅಂದ್ರೆ ಎಲ್ಲರೂ ನಾವೆಲ್ಲ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಸೊ ನೋಡಿ ಗಾಡಿ ಎಲ್ಲ ಗೇರ್ ಅಪ್ ಮಾಡಿ ನಿಂತಿದ್ದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಿಮಗೆ ಅದನ್ನ ಮೋಟೋ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಫಸ್ಟ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟ್ ಒಂದು ಪವರ್ ಬ್ಯಾಂಕ್ ಕಲೆಕ್ಟ್ ಮಾಡೋದಿದೆ, ಅದನ್ನ ಕಲೆಕ್ಟ್ ಮಾಡಿಕೊಂಡು ಅದಾದ್ಮೇಲೆ ಶಿವಮೊಗ್ಗ ಹೋಗೋಣ. ಮಳೆ ಬರೋ ಥರ ಇದೆ ನೋಡ. ಜಸ್ಟ್ ಈಗ ಸ್ವಲ್ಪ ಬಂದು ಹೋಯ್ತು. ಸೊ ಗೇರ್ ಅಪ್ ಮಾಡ್ಕೊಂಡು ನಿಮ್ಗೆ ನೆಕ್ಸ್ಟ್ ಮೋಟೋ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಪೆಟ್ರೋಲ್ ಬಂಕ್ ಇರೋದು ಫಸ್ಟ್ ಪೆಟ್ರೋಲ್ ಬಂಕಲ್ಲಿ ಫಿಲ್ ಮಾಡ್ಕೊಂಡು. ಇನ್ನೊಂದೇನಂದ್ರೆ ಈ ಗ್ಲೌಸ್ ಹಾಕೊಂಡು ಮೊಬೈಲ್ ಯೂಸ್ ಮಾಡೋದೊಂದು ಕಷ್ಟ ಆಗಿದೆ. ಬಿಚ್ಚಬೇಕು, ಮೊಬೈಲ್ ಯೂಸ್ ಮಾಡಬೇಕು, ಮತ್ತೆ ಆಗ್ತದೆ. ಫಸ್ಟ್ ಒಂದು 400 ಪೆಟ್ರೋಲ್ ಹಾಕಿಸ್ಕೊತೀನಿ. ಬಡೀಸ್ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡಿದ್ದೀವಿ. ಈಗ ಟೈಮ್ ನೋಡಿದ್ರೆ 10:05 ಆಗಿದೆ ಕರೆಕ್ಟು. ಇಲ್ಲಿಂದ ಶಿವಮೊಗ್ಗ 84 ಕಿಲೋಮೀಟರ್ ಇದೆ. ನಾವು ಹೋಗೋ ರೂಟ್ ನೋಡಿದ್ರೆ ಈಗ ಇಲ್ಲಿಂದ ಡೈರೆಕ್ಟ್ ಫಸ್ಟ್ ಚೆರಕೆಟ್ಟೆ, ಆಮೇಲೆ ದೇವ್ರ ಬೆಳಕೆರೆ, ಮಲೆಬೆನ್ನೂರು, ಹೊನ್ನಳ್ಳಿ, ನೆಕ್ಸ್ಟ್ ಶಿವಮೊಗ್ಗ. ಚೆನ್ನಾಗಿ ಸಪೋರ್ಟ್ ಮಾಡೋದಕ್ಕೆ ಮರೆಯಕ್ಕೆ ಹೋಗ್ಬೇಡಿ ನಮ್ಮ ಬೈಕ್. ಎಲ್ಲ ಗೇರ್ ಅಪ್ ಆಗಿದ್ದೀವಿ. ನೆಕ್ಸ್ಟ್ ಹೊರಡ್ತೀನಿ. ಆದಷ್ಟು ಬೇಗ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಹಾಕ್ಬೇಕು. ಸಂಜೆ ಡ್ಯೂಟಿ ಇರೋದ್ರಿಂದ ತೋರಿಸ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಏನು ಅಂತ. ಕೀಪ್ ವಾಚಿಂಗ್. ಸೊ ಬನ್ನಿ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ದೇವ್ರ ಬೆಳಕೆರೆ ಕೆರೆ ಇಲ್ಲ ನೋಡಿ, ಇಲ್ಲ ನೋಡಿ ಹೆಂಗೆ ಇರ್ತಾವ ನೋಡಿ. ಬಡೀಸ್ ಈಗ ಇನ್ನೇನು ಶಿವಮೊಗ್ಗ ಹತ್ತತ್ರ ಇದ್ದೀವಿ. ಸೊ ಟೀ ಬ್ರೇಕ್ ನಿಲ್ಸಿದ್ದೆ, ಟೀ ಕುಡ್ಬೇಕು. ಏನಂದ್ರೆ ಹೊನ್ನಳ್ಳಿ ಹತ್ರ ಟೀ ಕುಡಿಯೋಣ ಅಂತಿದ್ದೆ, ಅಲ್ಲಿ ಯಾವ್ದು ಶಾಪ್ಸ್ ಸಿಕ್ಕಿಲ್ಲ. ಸೊ ಹಂಗೆ ನೋಡ್ತಾ 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 ಬಂದು ಹತ್ತತ್ರ ಶಿವಮೊಗ್ಗ ಹತ್ರನೇ ಬಂದ್ಬಿಟ್ಟಿದ್ದೀನಿ. ಸೊ ಇನ್ನೊಂದು 10 ಕಿಲೋಮೀಟರ್. ರೋಡ್ ಅಂತೂ ಫುಲ್ಲು ಕಚೇಟಿ. ಬೇಗ ರೋಡೇ ಸಾಗ್ಲಿಲ್ಲ, ಟೈಮ್ ಭಾಳ ತಿಂತು. ಸೊ ಈಗ ಟೈಮ್ ಎಷ್ಟಾಗಿದೆ ಅಂದರೆ 2 ಗಂಟೆ ಇನ್ನು 5 ನಿಮಿಷ ಇದೆ. ಸೊ ಅಲ್ಲಿ ಬ್ರದರಿಗೆ ಕಾಲ್ ಮಾಡಿದ್ದೀನಿ, ಏರ್ಪೋರ್ಟ್ ರೋಡ್ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಡ್ರೈವಿಂಗಲ್ಲಿ ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ, ಒಬ್ಬನೇ ಇರೋದ್ರಿಗೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ವೀಡಿಯೋಸ್ ಆದರೆ ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ಅಲ್ಲಿ ಶಿವಮೊಗ್ಗದಲ್ಲಿ ಬಂದು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಶಿವಮೊಗ್ಗ ಎಂಟ್ರಿ ಆಗಿದ್ದೀವಿ. ಸೊ ಲೊಕೇಶನ್ ಹಾಕಿದ್ದಾರೆ. ಇಲ್ಲಿಂದ 7 ಕಿಲೋಮೀಟರ್ ಇದೆ. ಸೂಪರಾಗಿತ್ತು ಕಾರು. ಸೊ ಈಗ ಫ್ಲೇವರ್ ಇಟ್ಬಿಟ್ಟು ಕೆಳಗಡೆ ನಿಂತಿದ್ದೀವಿ ಶಿವಮೊಗ್ಗ ಎಂಟ್ರೆನ್ಸ್ ಅಲ್ಲಿ. ಲೊಕೇಶನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಲೊಕೇಶನ್ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ನಿಮಗೆ ನೆಕ್ಸ್ಟ್ ಅದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಟೈಮ್ ಪ್ರೆಸೆಂಟ್ ಬಂದು 12:25 ಆಗಿದೆ. 12:25. 10 ಕಾಲಿಗೆ ದಾವಣಗೆರೆ ಬಿಟ್ವಿ. ಸೊ ರೋಡ್ ಚೆನ್ನಾಗಿಲ್ಲ ಕಾರಣ ಲೇಟ್ ಆಗಿದೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಶಿವಮೊಗ್ಗ ಬಂದಿರೋದು. ಬಟ್ ಶಿವಮೊಗ್ಗ ಸಿಟಿ ಎಂಟ್ರ್ ಆಗ್ತಿಲ್ಲ, ಆ ಕಡೆನೇ ಅಡ್ಡಾಡ್ತಿದ್ವಿ ಆಯನೂರು ಆ ರೋಡಲ್ಲಿ. ಎಷ್ಟು ಒಂದು 4-5 ವರ್ಷ ಆಗಿತ್ತು ಅನ್ಸುತ್ತೆ ಶಿವಮೊಗ್ಗ ಬಂದು. ಓಕೆ, ನೋಡೋಣ ವೆದರ್ ಹೇಗಿದೆ. ರೈನಿ ಇದೆ ನೋಡಿ, ಮಳೆ ಬರ್ಲಿಲ್ಲಂಗಿದ್ರೆ ಸಾಕು ದಾವಣಗೆರೆ ಮುಟ್ಟ ತನಕ. ಬಡೀಸ್ ಬಂದಿದ್ದ ಕೆಲಸ ಮುಗೀತು. ಸೊ ಇವಾಗ ರಿಟರ್ನ್ ಆಗ್ತಾ ಇದೀವಿ ದಾವಣಗೆರೆಗೆ. ಫೇಮಸ್ ಕರುನಾಡು ಟ್ರಾವೆಲರ್ ಅಂತ ತರುಣ್ ಬ್ರೋ. ಸೊ ಅವ್ರ ಹತ್ರನೇ ನಾವು ಗೋಪ್ರೋ ತಗೊಂಡಿದ್ದು. ಸೊ ಅವ್ರನ್ನ ಬಂದು ಮೀಟ್ ಮಾಡಿ ಎಲ್ಲ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು.
ಒಳ್ಳೊಳ್ಳೆ ವ್ಲಾಗ್ಸ್ ಮತ್ತೆ ಕಂಟೆಂಟ್ಸ್ ಮಾಡಿದ್ದಾರೆ. ಒಂದ್ಸಲ ಚೆಕ್ ಮಾಡಿ ಅವ್ರ ಪೇಜ್ನ. ಅವ್ರ ಹತ್ರನೇ ತಗೊಂಡಿದ್ವಿ. ಫಸ್ಟ್ ಟೈಮ್ ಗೋಪ್ರೋ ತಗೊಂಡಿದ್ದು ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಏನಕ್ಕೆ ತಗೊಂಡಿದ್ದು ಅಂದ್ರೆ ಹೇಳಿದ್ನಲ್ಲ, ನಮ್ಮ ಚಾನಲ್ ತುಂಬಾನೇ ಹೊಡ್ತಾ ತಿಂದು ಈಗ ಮತ್ತೆ ಹೊಸದಾಗಿ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಗೋಪ್ರೋನ ತಗೊಂಡಿದ್ದು ಮೇನ್ ರೀಸನ್ನು ಮೋಟೋ ವ್ಲಾಗಿಂಗ್ನ ಕಂಟಿನ್ಯೂ ಮಾಡೋದಕ್ಕೆ ಅಂತ. ತುಂಬ ಅಂದರೆ ತುಂಬಾನೇ ಖುಷಿ ಆಗ್ತಿದೆ. ಒಂದೊಂದು ರೂಪಾಯಿನೂ ಕೂಡಿಸಿಟ್ಟು ಒಂದು ನಮ್ಮದೇ ಆದಂಥ ವಸ್ತು ಹೊಸ ತಗೊಂಡಿದ್ದೀವಿ ಅಂದಮೇಲೆ ಖುಷಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಗೋಪ್ರೋ ಬಗ್ಗೆ ಗೊತ್ತಿರಲಿಲ್ಲ, ಸೊ ಹೇಗೆ ಯೂಸ್ ಮಾಡೋದು ಏನು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಸೊ ಅವ್ರದ್ದು ಅರೌಂಡ್ 24K ಏನೋ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಚೆಕ್ ಮಾಡಿ ನೋಡಿ, ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಈಗ ಟೈಮ್ ಬಂದ್ಬಿಟ್ಟು 1:40 ಬರುವಾಗ ಹೊನ್ನಳ್ಳಿ ದಾರಿಲಿ ಬಂದ್ವಲ್ಲ, ಸೊ ಆ ದಾರಿ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ರೂಟ್ ಚೇಂಜ್ ಮಾಡಿ ಈಗ ಚನ್ನಗಿರಿ, ನೆಕ್ಸ್ಟ್ ಸಂತೆಬೆನ್ನೂರು ಮತ್ತೆ ದಾವಣಗೆರೆ ಆ ಥರ ರೂಟ್ ಚೇಂಜ್ ಮಾಡಿದ್ದೀವಿ. ಬಂದಿದ್ದ ವಿಷಯ ಏನಂದರೆ ಗೋಪ್ರೋ ತಗೊಳ್ಳೋಣ ಅಂತ. ತುಂಬಾನೇ ಚೆನ್ನಾಗಿದೆ ರೂಟು. ಸೊ ಫುಲ್ ಆ್ಯಂಡ್ ಫುಲ್ಲಿಗೆ ಕ್ಲೀನಾಗಿ ಮೇಂಟೈನ್ ಇದೆ. ಆದಷ್ಟು ಬೇಗನೆ ರೀಚ್ ಆಗ್ಬೋದು. ನೆಕ್ಸ್ಟ್ ಮಳೆಗಾಲ ಅನ್ನೋ ಥರನೇ ಇಲ್ಲ ಫೀಲ್. ತುಂಬ ಬಿಸಿಲು ಹೀಟ್ ಇದೆ, ಮಳೆಗಾಲ ಅನ್ನಿಸ್ತಾನೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಅಲ್ಲೇ ಟೀ ಕುಡಿದು ಮತ್ತೆ ರೈಡ್ ಕಂಟಿನ್ಯೂ ಮಾಡ್ತಾ ಇದೀವಿ. ಹೆಲ್ಮೆಟ್ ಹಾಕಿದ್ರೆ ನೋಡಿ ಹೇರ್ ಸ್ಟೈಲ್ ಪ್ರಾಬ್ಲಮ್ ಕೂರೋದೇ ಇಲ್ಲ. ಗೋಪ್ರೋ ಹೇಗಿದೆ ಏನು ಅಂತ ನಿಮಗೆ ದಾವಣಗೆರೆ ಹೋಗ್ಬಿಟ್ಟು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಯೂಸ್ ಮಾಡಿಲ್ಲ, ಸೊ ಚೆಕ್ ಮಾಡಿಕೊಂಡು ಹಾಗೆ ಹೊರಟಿದ್ದೀವಿ. ಹಾಗೆ ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗ್ತೀನಿ. ಓಕೆ, ಬರೀ ಶತಾತ್ರ ದಾವಣಗೆರೆ ಬಂದು ಮಳೆ ಜೋರಾಯ್ತು. ಸೊ ಹಾಗಾಗಿ ಡೆಕ್ಸ್ ಕೆಳಗಡೆ ನಿಂತ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲೇ ನಿಂತ್ಕೊಂಡಿದ್ದೀವಿ. ಟೈಮ್ ಈಗ 3:50 ಶತಾತ್ರ 4 ಗಂಟೆ. ಸೊ ಮನೆಗೆ ಹೋಗಿ ನಿಮಗೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿಗೆ ಎಂಡ್ ಮಾಡಿದೆ. ಬಡಿ ಮನೆ ಹತ್ರ ಬಂದು ಸೊ ಈಗ ಫ್ರೆಶ್ ಅಪ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು ತರುಣ್ ಬ್ರೋ ಮೀಟ್ ಮಾಡಿದ್ದು, ಶಿವಮೊಗ್ಗಗೆ ಅಲೋನ್ ಆಗಿ ಹೋಗಿದ್ದು ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಫೀಲಿಂಗ್. ಫೈನಲಿ ನಾವು ಗೋಪ್ರೋ ತಗೊಂಡ್ವಿ. ಸೊ ಇನ್ಮೇಲೆ ನಿಮಗೆ ಗೋಪ್ರೋದಲ್ಲೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಅಂದರೆ ರೈಡಿಂಗ್ ವಿಡಿಯೋಸ್ ಎಲ್ಲ ನಿಮಗೆ ಗೋಪ್ರೋಲಿ ಬರುತ್ತೆ, ಮತ್ತು ಈ ಥರ ನಾರ್ಮಲ್ ಆಗಿ ಮಾತಾಡುವಾಗ ಫೋನಲ್ಲೇ ಮಾಡ್ತೀನಿ. ನೋಡೋಣ ಹೇಗೆ ಬರುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ಬೇಕು ನನಗೆ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯೋಕ್ಕೆ ಹೋಗಬೇಡಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಲೈಕ್ ಮಾಡಿ, ಏನೂ ಆಗಲ್ಲ. ಜಸ್ಟ್ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿದ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ಕಂಟೆಂಟ್ಸ್ ಚೆನ್ನಾಗಿರೋ ವೀಡಿಯೋಸ್ನ ಕೊಡ್ತಾ ಹೋಗ್ತೀನಿ. ಗೋಪ್ರೋ ಹೇಗಿದೆ ಏನು ಅಂತ ನೋಡಿಬಿಟ್ಟು ನಿಮಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಫ್ರೀ ಟೈಮ್ ಯಾವಾಗಿದೆ ನೋಡಿಕೊಂಡು ಯೂಸ್ ಮಾಡಿ. ಸೊ ಹೇಗೆ ಯೂಸ್ ಮಾಡೋದು ಏನು ಎಲ್ಲ ನೋಡ್ಕೋಬೇಕು. ಫಸ್ಟ್ ಟೈಮ್ ತೊಗೊಂಡಿರೋದಲ್ವ, ಸೊ ಹಾಗಾಗಿ ನೋಡಿ ಬಡಿ ನಮ್ಮ ಫಸ್ಟ್ ಗೋಪ್ರೋ. ಥ್ಯಾಂಕ್ ಯು ತರುಣ್ ಬ್ರೋ. ಎಷ್ಟು ಸಲ ಹೇಳ್ತಿದ್ದೀನೋ ಗೊತ್ತಿಲ್ಲ, ಥ್ಯಾಂಕ್ಸ್ ಅವರಿಗೆ. ಸೊ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ. ತುಂಬಾ ಇಷ್ಟ ಆಯಿತು ನನಗಂತೂ, ತುಂಬಾ ಇಷ್ಟ ಆಯಿತು. ನಮ್ಮ ಫಸ್ಟ್ ಗೋಪ್ರೋ ಡೆಡಿಕೇಟೆಡ್ ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಸೊ ಅದರಲ್ಲಿ ನೋಡಿ ಹೇಗಿದೆ ಏನು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಸೇಫ್ ಆಗಿರಿ, ಕೇರ್ ತಗೊಳ್ಳಿ, ಬಾಯ್.